ಎಕ್ಸ್ಕ್ಯೂಸ್ ಸರ್ ಲೈಟ್ರ್ ಇದ್ರೆ ಕೊಡಿ ಸರ್. ಲೈಟ್ರ್ ಹೆಂಗ್ ಕಾಣಿಸ್ತೈತಿ? ಗಂಟ್ಸ್ ಥರ ಕಾಣಿಸ್ತಾ ಇದೆ. ಏಯ್ ಚಪ್ಪರ್ ತರ ಕಾಣಿಸ್ತಾ ನಿನಗೆ? ಚಪ್ಪರ್ ತರ ಕಾಣಿಸ್ತಾ ಇದೀನ? ಅಷ್ಟೊಂದೇನು ಕಾಣಿಸ್ತಲ್ಲ. ಅಂದ್ರೆ ಸ್ವಲ್ಪ ಚಪ್ಪರ್ ತರ ಕಾಣಿಸ್ತಾ ಇದೀನಿ. ಇಲ್ಲ ಸ್ವಲ್ಪ ಚಪ್ಪರ್ ತರ ಕಾಣಿಸ್ತಾ ಇದೀನಿ. ಓವರ್ ನನ್ನ ಮನೆ ರೋಡಲ್ಲಿ ಇಷ್ಟೊಂದು ಜನ ಇದ್ದಾರೆ. ಇಷ್ಟು ಜನಗಳ ಮಧ್ಯೆ ನೀನು ನನಗೆ ಲೈಟರ್ ಕೇಳ್ತಾ ಇದ್ದೆ, ನಾನು ಚಪ್ಪರ್ ತರ ಕಾಣಿಸ್ತಾ ಇದೀನಿ. ಇಲ್ಲದ್ರೆ ನೀನು ಕೇಳ್ತಿರ್ಲಿಲ್ಲ. ಸರ್ ನೀವು ಚಪ್ಪರ್ ಥರ ಹಿಂಗೆ ಕಾಣಿಸ್ತಾ ಇಲ್ಲ ಸರ್. ಹೌದಾ? ಎಜುಕೇಟೆಡ್ ತರ ಕಾಣಿಸ್ತಾ ಇದೀನಾ? ಎಜುಕೇಟೆಡ್ ತರ ಕಾಣಿಸ್ತಾ ಇದೀನಾ? ಏನು PUC ತನಕ ಓದಿರ್ಬೋದು. ಡಬಲ್ ಡಿಗ್ರಿ ಕೊಡೋ ನನಗೆ, ಡಬಲ್ ಡಿಗ್ರಿ. ನನ್ನ ಮಗನೇ ಸಮಾಜದಲ್ಲಿ ನಿನ್ನ ಚಪ್ಪರ್ಗಳ ಮಧ್ಯೆ ತಲೆ ಎತ್ಕೊಂಡು ಓಡಾಡಬೇಕು ಅಂತ ಅದು ರೆಪ್ಯೂಟೆಡ್ ಸಾಫ್ಟ್ವೇರ್ ಕಂಪನಿಗೆ ಇಂಟರ್ವ್ಯೂ ಕೊಡಕ್ಕೆ ಹೋಗ್ತೀನಿ. ಅದಕ್ಕೆ ಈ 2,000 ರೂಪಾಯಿ ಡ್ರೆಸ್ಸು, 2,000 ರೂಪಾಯಿ ಪ್ಯಾಂಟು. ಆಫರ್ ಇತ್ತಲ್ಲ ಸರ್ ಅದ್ರಲ್ಲಿ. ಅದೆಲ್ಲ ಮ್ಯಾಟ್ರು. ಇಷ್ಟೊಂದೆಲ್ಲ ಕಾನ್ಸಂಟ್ರೇಟ್ ಸಾಕೊಂಡು ಹೋಗ್ಬಿಟ್ಟು ನಾನು ಚಪ್ಪರ್ ತರ ಕಾಣಿಸ್ತಾ ಇದೀನಿ ಅಂದ್ರೆ ನನಗೆ ಆ ಇಂಟ್ರ್ಯೂ ಅವರು ಕೆಲಸ ಕೊಡಲ್ಲ. ಯಾಕೆ ನಾನು ಚಪ್ಪರ್ ತರ ಕಾಣಿಸ್ತಾ ಇದೀನಿ. ನನ್ನ ತಲೆ ಚಪ್ಪರಿಂದ ಇರಬೇಕು. ನನಗೆ ಕೆಲಸ ಸಿಗಲ್ಲ. ಹೊಟ್ಟೆ ಇಲ್ಲ ಸರ್. ಏನು ಇಲ್ಲ ನೋಡಿ ಚಪ್ಪರ್ ತರ ಸರ್ ನೀವು ಚಪ್ಪರ್ ಥರ ಕಾಣಿಸ್ತಲ್ಲ ಸರ್, ದಯವಿಟ್ಟು ಕ್ಷಮಿಸಿ ಸರ್. ಸರ್ ಇನ್ನೆಲ್ಲರ ಇಲ್ಲ ನಾನು ಚಪ್ಪರ್ ತರ ಕಾಣಿಸ್ತೀನಿ. ನನ್ನ ಲೈಫ್ ನನ್ಗೆ ಏನು ಮಾಡಿದ್ರು ಲೈಫ್ ಉದ್ದಾರ ಆಗಲ್ಲ. ನಾನು ಚಪ್ಪರ್ ತರ ಕಾಣಿಸ್ತಿದ್ದಲ್ಲ, ನನಗೆ ಕೆಲಸ ಸಿಗಲ್ಲ. ವೇಸ್ಟು. ಇಂಟ್ರ್ಯೂ ಬೇಡ, ಏನು ಬೇಡ. ನಾನೇನಯ್ಯ ತಪ್ಪು ಮಾಡಿದೆ? ನಾನು ಎಲ್ಲಿ ತಪ್ಪು ಮಾಡಿದೆ?